ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಒಂದು ಸ್ವೀಟ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಕಲರ್ ಆಗಿ. ಈ ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಸ್ವೀಟ್ ರೆಸಿಪಿ. ಮತ್ತು ನಾನೀಗ ಇದನ್ನು ಮಾಡೋದಕ್ಕೆ ಒಲೆನೂ ಹಚ್ತಾ ಇಲ್ಲ, ತುಂಬ ಬೇಗ ಮಾಡ್ತಾಯಿದ್ದೀನಿ. ಇದಕ್ಕೆ 1/4 ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ, 2 ಏಲಕ್ಕಿ ತೊಗೊಂಡಿದ್ದೀನಿ. ಈಗ ನಾನು ಯಾವುದ್ರಲ್ಲಿ ಮಿಲ್ಕ್ ಪೌಡ್ರ್ ಎಲ್ಲ ತೊಗೊಂಡಿದ್ದೀನಲ್ವ ಅದರಲ್ಲಿ 1 ಕಪ್ಪು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ, 1 ಕಪ್ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ತೊಗೊಂಡಿದ್ದೀನಿ, ಮತ್ತು 1/4 ಕಪ್ನಷ್ಟು ಸಕ್ಕರೆನ ಪುಡಿ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 3/4 ಕಪ್ನಷ್ಟು ಪನ್ನೀರನ್ನ ತುರಿದಿರೋದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಮಿಲ್ಕ್ ಮೇಡ್ ಅಥವಾ ಹಾಲಿನ ಕೆನೆ ಯಾವುದಾದ್ರೂ ನೀವು ಬಳಸ್ಕೋಬೋದು. ಹಾಲಿನ ಕೆನೆನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ಹಾಲಿನ ಕೆನೆನ ಯೂಸ್ ಮಾಡಿಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಹಾಲಿನ ಕೆನೆ ಹಾಕ್ಕೋಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ, ತುಂಬ ಸಾಫ್ಟ್ ಆಗಬಾರ್ದು. ಇದು ಒಂದೇ ಹದಕ್ಕೆ, ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು. ಕೈಯಲ್ಲಿ ಹಾಕಿ ಬಿಚ್ಚಿ ಅಂತ ಕಲಿಸ್ಬಾರ್ದು. ನೋಡಿ, ಹೀಗೆ ಬೆರಳುಗಳಲ್ಲೇ ಇದನ್ನು ಕಲಿಸ್ಕೋಬೇಕು. ನಾವು ಜಾಮೂನ್ಗೆ ಕಲಿಸ್ತೀವಲ್ವ, ಆ ರೀತಿ ಕಲಿಸ್ಕೊಂಡ್ರೆ ಇದು ತುಂಬ ಪರ್ಫೆಕ್ಟಾಗಿ ಸರಿಯಾದ ಹದದಲ್ಲಿ ಬರುತ್ತೆ. ನೋಡಿ, ಈಗ ಈ ರೀತಿ ಕಲಿಸ್ಕೋಬೇಕು. ಎಲ್ಲ ಕಲಿಸ್ಕೊಂಡ್ಮೇಲೆ ಹೀಗೆ ಇದನ್ನು 2 ಭಾಗ ಮಾಡ್ಕೋಬೇಕಾಗುತ್ತೆ. ನಾವು ಎಷ್ಟು ಬೇಕೋ ಅಷ್ಟು, 1/4 ಭಾಗದಷ್ಟು ಇದು ಬಣ್ಣ ಹಾಕ್ಕೊಳ್ಳೋದಕ್ಕೆ 1/4 ಭಾಗದಷ್ಟು, ಮತ್ತು ಅದ್ರ ಮೇಲಿನ ಕೋಟ್ಗೆ 3ನೇ 1 ಭಾಗ ಅಂತಂದರೆ 3/4 ಭಾಗ ಅಷ್ಟು ಹಾಕ್ಕೊಳ್ಳೋಣ. ಈಗ 1/4 ಭಾಗದಷ್ಟಿರೋ ಹಿಟ್ಟಿಗೆ ನಾನೀಗ ಕಲರ್ ಹಾಕ್ಕೊಳ್ತಾ ಇದ್ದೀನಿ, ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ, ಆರೆಂಜ್ ಕಲರು. ನೀವು ಆರೆಂಜ್ ಕಲರ್ ಆದರೂ ಹಾಕ್ಕೊಳ್ಬೋದು, ಇಲ್ಲ ಗ್ರೀನ್ ಕಲರ್ ಆದರೂ ಹಾಕ್ಕೊಳ್ಬೋದು. ಫುಡ್ ಕಲರ್ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಕಲರ್ನೇ ಹಾಕ್ಕೋಬಹುದು. ಈಗ ನೋಡಿ, ನಾನು ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಿಳಿ ಉಂಡೆನ ಮೇಲ್ಗಡೆ ಆದರೆ ಅಗಲವಾಗಿ ಮಾಡಿಟ್ಕೊಂಡು, ಆರೆಂಜ್ ಕಲರ್ ಉಂಡೆ ಚಿಕ್ಕದಾಗಿ ಮಾಡಿಕೊಂಡು ಅದನ್ನು ಈ ರೀತಿ ಉಂಡೆ ಮಾಡಿ ಕಲಿಸ್ಕೊಂಡ್ರೆ ಸೂಪರಾಗಿ ಆಯಿತು, ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಹಾಕಿದ್ರು ಆಯಿತು. ಈ ಆರೆಂಜ್ ಕಲರ್ ಉಂಡೆಗಳನ್ನೆಲ್ಲನೂ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ವೈಟ್ ಉಂಡೆನ ಮೇಲ್ಗಡೆ ಹೊದಿಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ನಾನು ಮಾಡ್ತಾಯಿರೋ ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ತಕ್ಷಣ ಆಗುತ್ತೆ, 5 ನಿಮಿಷ ಸಾಕು. ಎಲ್ಲ ಇರುತ್ತಲ್ವ ಮನೇಲಿ, ಸ್ವಲ್ಪ ಮಿಲ್ಕ್ ಪೌಡ್ರ್ ಇದ್ದರೆ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್, ಇಲ್ಲ ಅಂತಂದರೂ ಕೋಕೋನಟ್ನ ಮೇಲ್ಗಡೆ ಇರೋದನ್ನು ಕಪ್ಪು ಭಾಗನ ತೆಗೆದುಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ಮಿಲ್ಕ್ ಪೌಡ್ರ್ ಇರುತ್ತೆ, ಮತ್ತು ಡೆಸಿಕೇಟೆಡ್ ಪೌಡ್ರು ಇರುತ್ತೆ, ಮತ್ತು ಹಾಲಿನ ಕೆನೆ ಸಹ ಇರುತ್ತೆ ಅಲ್ವಾ. ಹಾಗಾಗಿ ತುಂಬ ಈಸಿಯಾಗಿ ಯಾರಾದರೂ ಬಂದಿದ ತಕ್ಷಣ ಈ ರೀತಿ ಮಾಡಿಕೊಂಡು ಕೊಡ್ಬೋದು. ನಾವು ಬೇಕ್ರಿಗೆ ಹೋಗಿ ಸ್ವೀಟ್ ತೊಗೊಂಡು ಬರಬೇಕು ಅಂತಿಲ್ಲ. ಬೇಕ್ರಿನಲ್ಲಿ ಮಾಡಿರೋ ಸ್ವೀಟ್ಗಿಂತ ಇದು ತುಂಬ ಚೆನ್ನಾಗಿರುತ್ತೆ, ಒಲೆ ಹಚ್ಚೋಷ್ಟು ಇಲ್ಲ. ಅವ್ರು ಬಂದಾಗ ಮಾತಾಡ್ತಾ ಇದ್ದಷ್ಟೊತ್ತಿಗೆ ಮಾಡಿಬಿಡ್ಬಹುದು. ನಾನು ಮಾಡಿರೋ ಈ ಸ್ವೀಟ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡೋದು ಮರಿಬೇಡಿ. ನೀವು ಮಾಡೋ ಲೈಕು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೂ ತುಂಬ ಜನ ನೋಡೋದಕ್ಕೆ ಅನುಕೂಲ ಆಗುತ್ತೆ. ನೀವು ಲೈಕ್ ಕೊಟ್ಟರೆ ಇನ್ನೂ ತುಂಬ ಜನ ಇದನ್ನು ನೋಡಿ, ಹೌದು ಏನೋ ಲೈಕ್ ಕೊಟ್ಟಿದ್ದಾರೆ ಅವರು ಅಂತಂತಾದರೂ ಅವರು ನೋಡ್ತಾರೆ. ಇನ್ನೂ ಹೆಚ್ಚು ಜನನ ಈ ವಿಡಿಯೋ ತಲುಪುತ್ತೆ. ಹಾಗಾಗಿ ಲೈಕ್ ಕೊಡೋದು ಮರಿಬೇಡಿ. ಕಾಮೆಂಟ್ ಮಾಡಿ, ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ನಾಳೆ ಏಕಾದಶಿ ಹಬ್ಬ ಅಲ್ವಾ, ಈ ಸ್ವೀಟ್ ಮಾಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಈಗ ಮೇಲ್ಗಡೆ ಎಲ್ಲ ವೈಟ್ ಇದೆ ಅಲ್ವಾ, ಅದನ್ನು ಓಪನ್ ಮಾಡಿದ್ರೆ ಆರೆಂಜ್ ಕಲರ್ ಬರುತ್ತೆ, ಮತ್ತು ಸರ್ಪ್ರೈಸಿಂಗ್ ಆಗೂ ಇರುತ್ತೆ ಮಕ್ಕಳಿಗೆ. ನಿಜವಾಗ್ಲೂ ಅವರು ಮನೇಲಿ ಮಾಡಿದ್ದಾರೆ ಅಂತ ಖಂಡಿತ ಅಂದ್ಕೊಳ್ಳಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಓಪನ್ ಮಾಡಿದ್ರೆ ಸರ್ಪ್ರೈಸಿಂಗ್ ಆಗಿರುತ್ತೆ ಮಕ್ಕಳಿಗೆ. ವಾವ್ ಅಂತಾರೆ, ಅಮ್ಮ ಬೇಕ್ರಿಯಿಂದ ತಂದಿಟ್ಟಿದ್ದಾರೆ ಅಂತ ಅಂದ್ಕೋತಾರೆ. ಅವ್ರಿಗೆ ಮನೇಲಿ ಮಾಡಿರೋದು ಅಂತ ಖಂಡಿತ ಗೊತ್ತಾಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಮಕ್ಕಳೆಲ್ಲ ಇಷ್ಟಪಟ್ಟರು. ಥ್ಯಾಂಕ್ ಯು ಫಾರ್ ವಾಚಿಂಗ್.